ನಮಸ್ಕಾರ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ಭಾರತೀಯ ಬೈಕಿಂಗ್ ಉದ್ಯಮದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿರುವ ಪೌರಾಣಿಕ ಮೋಟಾರ್ ಸೈಕಲ್ನ ಆಕರ್ಷಕ ಪ್ರಯಾಣವನ್ನು ಪರಿಶೀಲಿಸಲಿದ್ದೇವೆ. ಹೌದು, ನಾನು ಹೀರೋ ಹೋಂಡಾ ಕರಿಜ್ಮಾ ZMR ಬಗ್ಗೆ ಮಾತನಾಡುತ್ತಿದ್ದೇನೆ. ಅದರ ಪ್ರಾರಂಭದಿಂದ ಅಂತಿಮವಾಗಿ ಸ್ಥಗಿತಗೊಳ್ಳುವವರೆಗೆ ಈ ಬೈಕು ರಾಷ್ಟ್ರಾದ್ಯಂತ ಅಸಂಖ್ಯಾತ ಸವಾರ ಹೃದಯವನ್ನು ಸೂರೆಗೊಂಡಿದೆ. ಹೀರೋ ಹೋಂಡಾ ಕರಿಜ್ಮಾ ZMR ಅನ್ನು ಮೊದಲ ಬಾರಿಗೆ 2009ರಲ್ಲಿ ಭಾರತೀಯ ಮಾರುಕಟ್ಟೆಗೆ ಪರಿಚಯಿಸಲಾಯಿತು. ಇದು ಮೂಲ ಕರಿಜ್ಮಾದ ನವೀಕರಿಸಿದ ಆವೃತ್ತಿಯಾಗಿದೆ. ಇದು ಈಗಾಗಲೇ ಬೈಕಿಂಗ್ ಉತ್ಸಾಹಿಗಳಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದೆ. ZMR ಅದರ ನಯವಾದ ವಿನ್ಯಾಸ ಮತ್ತು ಶಕ್ತಿಯುತ ಕಾರ್ಯಕ್ಷಮತೆಯೊಂದಿಗೆ ಬೈಕಿಂಗ್ ಸಮುದಾಯವನ್ನು ಬಿರುಗಾಳಿಯಿಂದ ತೆಗೆದುಕೊಂಡಿತು. ಕರಿಜ್ಮಾ ZMRನ ಪ್ರಮುಖ ಅಂಶವೆಂದರೆ ಅದರ ಇಂಜಿನ್. ಅದು 223cc ಸಿಂಗಲ್ ಸಿಲಿಂಡರ್ ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಹೊಂದಿದ್ದು, ಅದು 18.3 Nm ಟಾರ್ಕ್ ಮತ್ತು 17.6 bhpಯ ಪ್ರಭಾವಶಾಲಿ ವಿದ್ಯುತ್ ಉತ್ಪಾದನೆಯನ್ನು ಉತ್ಪಾದಿಸಿತು. ಇದು ರೈಡ್ಗಳಿಗೆ ರೋಮಾಂಚಕ ವೇಗವರ್ಧನೆ ಮತ್ತು ಸುಮಾರು 130 km/ಗಂಟೆಯ ಗರಿಷ್ಠ ವೇಗವನ್ನು ಅನುಭವಿಸಲು ಅವಕಾಶ ಮಾಡಿಕೊಟ್ಟಿತು. ಬೈಕು 5 ಸ್ಪೀಡ್ ಗೇರ್ ಬಾಕ್ಸ್ ಅನ್ನು ಸಹ ಹೊಂದಿದೆ. ಸುಗಮ ಗೇರ್ ಶಿಫ್ಟ್ ಮತ್ತು ವರ್ಧಿತ ನಿಯಂತ್ರಣವನ್ನು ಖಚಿತಪಡಿಸುತ್ತದೆ. ಅದರ ಕಾರ್ಯಕ್ಷಮತೆಯ ಹೊರತಾಗಿಯೂ ಕರಿಜ್ಮಾ ZMR ಅದರ ಅದ್ಭುತ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇದರ ವಾಯು ಬಲವೈಜ್ಞಾನಿಕ ವಿನ್ಯಾಸ, ಚೂಪಾದ ಗೆರೆಗಳು ಮತ್ತು ಡ್ಯುಯಲ್ ಟೋನ್ ಬಣ್ಣದ ಯೋಜನೆಗಳು ಇದನ್ನು ರಸ್ತೆಗಳಲ್ಲಿ ತಲೆ ತಿರುಗುವಂತೆ ಮಾಡಿತು. ಬೈಕ್ ಪೂರ್ಣ ಮೇಳವನ್ನು ಒಳಗೊಂಡಿದ್ದು, ಇದು ಸ್ಪೋರ್ಟಿ ಮತ್ತು ಆಕ್ರಮಣಕಾರಿ ನೋಟವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ಇದು ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್, LED ಟೈಲ್ ಲ್ಯಾಂಪ್ ಮತ್ತು ಸ್ನಾಯು ಇಂಧನ ಟ್ಯಾಂಕ್ನೊಂದಿಗೆ ಬಂದಿದ್ದು ಅದರ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ವರ್ಷಗಳಲ್ಲಿ ಕರಿಜ್ಮಾ ZMR ವಿಕಸನಗೊಳ್ಳುತ್ತಿರುವ ಮಾರುಕಟ್ಟೆ ಬೇಡಿಕೆಗಳನ್ನು ಮುಂದುವರಿಸಲು ಹಲವಾರು ನವೀಕರಣಗಳು ಮತ್ತು ಫೇಸ್ ಲಿಫ್ಟ್ಗಳಿಗೆ ಒಳಗಾಯಿತು. ಹೀರೋ ಹೋಂಡಾ ಮತ್ತು ನಂತರ ಹೀರೋ ಮೋಟಾರ್ ಕಾರ್ಪ್ ಬೈಕ್ನ ವೈಶಿಷ್ಟ್ಯಗಳು ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡಿತು. ಅದ್ಯಾಗೋ ಅದರ ಜನಪ್ರಿಯತೆಯ ಹೊರತಾಗಿಯೂ ಕರಿಜ್ಮಾ ZMR ತನ್ನ ವಿಭಾಗದಲ್ಲಿ ಇತರ ಮೋಟಾರ್ ಸೈಕಲ್ಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಿತು. ದುರದೃಷ್ಟವಶಾತ್ 2014ರಲ್ಲಿ ಭಾರತದಲ್ಲಿ ಕರಿಜ್ಮಾ ZMR ಅನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು ಹೀರೋ ಮೋಟಾರ್ ಕಾರ್ಪ್ ಮಾಡಿತು. ಇದು ಬೈಕ್ನ ಅನೇಕ ನಿಷ್ಠಾವಂತ ಅಭಿಮಾನಿಗಳಿಗೆ ನಿರಾಶೆ ತಂದಿದೆ. ಬದಲಾದ ಮಾರುಕಟ್ಟೆಯ ಡೈನಾಮಿಕ್ಸ್ ಮತ್ತು ಕಟ್ಟುನಿಟ್ಟಾದ ಹೊರಸೂಸುವಿಕೆ ಮಾನದಂಡಗಳ ಪರಿಚಯದಿಂದಾಗಿ ಸ್ಥಗಿತಗೊಳಿಸುವಿಕೆ ಪ್ರಾಥಮಿಕವಾಗಿ ಕಾರಣವಾಗಿದೆ. ಹೀರೋ ಮೋಟಾರ್ ಕಾರ್ಪ್ ಹೆಚ್ಚು ಇಂಧನ ಸಮರ್ಥ ಮತ್ತು ಪರಿಸರ ಸ್ನೇಹಿ ಮಾದರಿಗಳತ್ತ ತನ್ನ ಗಮನವನ್ನು ಬದಲಾಯಿಸಿತು. ಕರಿಜ್ಮಾ ZMR ಇನ್ನು ಮುಂದೆ ಉತ್ಪಾದನೆಯಲ್ಲಿಲ್ಲದಿದ್ದರೂ ಅದರ ಪರಂಪರೆಯು ಜೀವಂತವಾಗಿದೆ. ಇದು ಭಾರತೀಯ ಬೈಕಿಂಗ್ ಉದ್ಯಮದಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಬೈಕ್ ಆಗಿ ಸದಾ ನೆನಪಿನಲ್ಲಿ ಉಳಿಯುತ್ತದೆ. ಇದರ ಶಕ್ತಿಶಾಲಿ ಕಾರ್ಯಕ್ಷಮತೆ, ಸೊಗಸಾದ ವಿನ್ಯಾಸ ಮತ್ತು ಸವಾರರಿಗೆ ಒದಗಿಸಿದ ರೋಮಾಂಚನವು ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಹೀರೋ ಮೋಟಾರ್ ಕಾರ್ಪ್ ಕರಿಜ್ಮಾ ಬೈಕ್ನ್ನು ಪುನಃ 2023ರಲ್ಲಿ ರೀಲಾಂಚ್ ಮಾಡಿತು. ಈ ಬೈಕ್ ಹಳೆ ಕರಿಜ್ಮಾ ಬೈಕ್ನ ಕಥಾವೈಭವವನ್ನು ಮರುಕಳಿಸುವತ್ತ ಕಾದು ನೋಡಬೇಕಾಗುತ್ತದೆ. ಹೀಗಾಗಿ ಹೀರೋ ಹೋಂಡಾ ಕರಿಜ್ಮಾ ZMRನ ಅದ್ಭುತ ಪಯಣ ಮತ್ತು ಅದರ ಉತ್ಪಾದನೆಯಿಂದ ಭಾರತದಲ್ಲಿ ಅಂತಿಮವಾಗಿ ಸ್ಥಗಿತಗೊಳ್ಳುವವರೆಗೆ ಇದು ಸವಾರರ ಹೃದಯವನ್ನು ವಶಪಡಿಸಿಕೊಂಡ ಬೈಕ್ ಮತ್ತು ಬೈಕಿಂಗ್ ಸಮುದಾಯದ ಮೇಲೆ ಶಾಶ್ವತ ಪ್ರಭಾವವನ್ನು ಬೀರಿತು. ನೆನಪಿನ ಹಾದಿಯಲ್ಲಿ ಈ ನಾಸ್ಟಾಲ್ಜಿಕ್ ಪ್ರವಾಸದಲ್ಲಿ ನನ್ನೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ರೋಮಾಂಚನಕಾರಿ ವಿಷಯಕ್ಕಾಗಿ ನನ್ನ ಚಾನಲನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು.